ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಿಸಿ ಬಿಸಿ ರೊಟ್ಟಿ ಜೊತೆ ಭಾಳ ಸುಲಭವಾಗಿ ಕಿರ್ಸಲ್ ಸೊಪ್ಪಿನ ಪಲ್ಯ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲಿಗೆ ನಾವು ಕಿರ್ಸಲ್ ಪಲ್ಯ ಚಲೋತ್ನಾಗೆ ಸೋಸ್ಕೊಂಡು ಅದನ್ನು ನೀರು ಹಾಕಿ ತೊಳ್ಕೊಬೇಕು. ಅದ್ರಾಗ ಮಣ್ಣು ಅದು ಇರ್ತಾವಲ್ಲ, ಅದಕ್ಕೆ ಚಲೋತ್ನಾಗೆ ತೊಳ್ಕೊಂಡು ಕಡೆಗೆ ಇಟ್ಕೋಬೇಕು. ಅದನ್ನು ಈ ರೀತಿ ನೀರು ಜಾನಕ್ಕೆ ಒಂದು ಕಡೆಗೆ ಇಟ್ಕೊಳ್ಬೇಕು. ಈ ಕಿರ್ಸಲ್ ಪಲ್ಯ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಮಾಡ್ಕೋಬೇಕು. ಭಾಳ ಸಾಮಗ್ರಿ ಏನು ಹತ್ತಲ್ಲ, ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಬೋದು. ಒಂದು ಪ್ಯಾನ್ ತೊಗೋಬೇಕು, ಅದರೊಳಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮ್ಯಾಗ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ಮ್ಯಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಕಿರ್ಸಲ್ ಪಲ್ಯ ಇದ್ದಾವಲ್ಲ, ತೊಳೆದಿಟ್ಕೊಂಡಿದ್ದೇವಲ್ಲ, ಆ ಕಿರ್ಸಲ್ ಪಲ್ಯನ ಹಾಕೋಬೇಕು. ಹಾಕ್ಕೊಂಡು ಚಲೋತ್ನಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಕೇವಲ 4 ಸಾಮಗ್ರಿ ಹತ್ತಾವು. ಇದು ಮಾಡ್ಕೋಬೇಕಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಕ್ಕೆ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದ್ರೆ ಕೆಂಪು ಖಾರ ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಖಾರಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೇಕು. ಆಮೇಲೆ ಈ ರೀತಿ ತಾನೇ ನೋಡಿರಿ ನೀರು ಬಿಡ್ತದೆ. ಇಷ್ಟು ನೀರು ಬಿಟ್ಟು ಸ್ವಲ್ಪ ಮುಚ್ಚಿ ಆಮೇಲೆ ತೆಗಿಬೇಕು. ನೋಡಿರಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಈ ಕಿರ್ಸಲ್ ಪಲ್ಯ ತಿಂದ್ರೆ ಅದ್ರ ರುಚಿನೇ ಬೇರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.